ಅಣಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸುತ್ತಲೂ ಹಸಿರು ತುಂಬಿದ ಕಾನನಗಳ ನಡುವೆ ಧುಮ್ಮಿಕ್ಕುವ ಜಲಧಾರೆ, ರಮ್ಯ ನೋಟಕ್ಕೆ ಹಸಿರೇ ಹಾಸಿಗೆ. ಈ ಪ್ರಕೃತಿಯ ಸೊಬಗನ್ನ ಒಮ್ಮೆ ಕಣ್ಣಾರೆ ಸವಿದರೆ ಹೇಗಿರುತ್ತೆ ಅಲ್ವಾ? ಬನ್ನಿ ಹಾಗಿದ್ರೆ ಮನಸೂರೆಗೊಳ್ಳುವಂತಹ ಪ್ರಕೃತಿಯ ಸೊಬಗನ್ನ ತೋರಿಸ್ತೀವಿ, ನೋಡಿ ನೀವು ಕಣ್ತುಂಬಿಕೊಳ್ಳಿ. ಎತ್ತ ನೋಡಿದ್ರೂ ಕಣ್ಣು ಕೋರೈಸೋ ಹಸಿರು, ಸುತ್ತಲೂ ಹಸಿರಿನಿಂದಲೇ ಕೂಡಿದ ಬೆಟ್ಟ ಗುಡ್ಡಗಳ ಪ್ರಪಾತಗಳು. ಧುಮ್ಮಿಕ್ಕಿ ಹರಿಯುವ ಹಾಲ್ನೊರೆಯ ಸರೋವರ ಇಂತಹ ರಮ್ಯ ನಿಸರ್ಗ ತಾಣಕ್ಕೆ ಸಾಕ್ಷಿಯಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಣಶಿ ಫಾಲ್ಸ್. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿರೋ ಈ ಅಣಶಿ ಫಾಲ್ಸ್ ನಿಸರ್ಗದ ಮಡಿಲಿನಲ್ಲಿ ಮನೆ ಮಾಡಿದೆ. ವರ್ಷದ ಮಳೆಗಾಲ, ಚಳಿಗಾಲ ಸೇರಿದಂತೆ ಬೇಸಿಗೆಯ ಕೆಲ ತಿಂಗಳಿನಲ್ಲಿ ಈ ಫಾಲ್ಸ್ ಅಲ್ಲಿ ನೀರು ಹರಿಯುತ್ತೆ. ಮಳೆಗಾಲದಲ್ಲಂತೂ ಅಣಶಿ ಫಾಲ್ಸ್ ಸೌಂದರ್ಯವನ್ನ ಹೇಳೋಕೆ ಅಸಾಧ್ಯ, ಜಸ್ಟ್ ಕಣ್ತುಂಬಿಕೊಳ್ಬೇಕು ಅಷ್ಟೇ. ಇದು ನೀರು ಚೆನ್ನಾಗಿದೆ. ನಾವು ಡೈಲಿ ಯಾವಾಗಾದ್ರೆ ನೋಡ್ಲಿಕ್ಕೆ ಬರ್ತೀವಿ, ಯಾವಾಗೂ ಇರ್ತದೆ. ಇದು ನೀರು ಭಾಳ ಚೆನ್ನಾಗಿದೆ, ಮೇಲಿಂದ ಬೀಳ್ತದೆ, ವೈಟ್ ಕಲರ್ ಇದೆ ಅದರಿಂದ. ಬರ್ರಿ ನೀವು ಎಂಜಾಯ್ ಮಾಡಿ. ಮಳೆಗಾಲದಲ್ಲಿ ಬೆಟ್ಟದ ತುದಿಯಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕುತ್ತದೆ. ಈ ಮಳೆಗಾಲದಲ್ಲಿ ಫಾಲ್ಸ್ ನೋಡಲು ಜನಜಾತ್ರೆಯೇ ಸೇರಿರುತ್ತೆ. ಅಲ್ಲದೆ ಇದು ಅರಣ್ಯ ಪ್ರದೇಶದಲ್ಲಿ ಇದ್ರೂ ಸಹ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದೆ. ಹೀಗಾಗಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಉತ್ತರ ಕನ್ನಡ ಜಿಲ್ಲೆ ದಟ್ಟಾರಣ್ಯದಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳು ಬಿಟ್ರೆ ಉಳಿದವರ್ಯಾರೂ ಇದರೊಳಗೆ ಹೋಗಲು ಅಸಾಧ್ಯ. ಹೀಗಾಗಿ ಅದೆಷ್ಟೋ ಫಾಲ್ಸ್ಗಳು ಜನರಿಂದ ಮರೀಚಿಕೆಯಾಗಿ ಉಳಿದಿವೆ.
ಅಭೇದ್ಯ ಕಾಡಿನ ನಡುವೆ ಝರಿಯಾಗಿ ಹರಿದು ಬಂದು ಬೃಹತ್ ಬಂಡೆಗಳ ಮೇಲಿಂದ ಭೋರ್ಗರಿದು ಪ್ರಪಾತಕ್ಕೆ ಧುಮ್ಮಿಕ್ಕುತ್ತೆ. ನಂತರ ನದಿ ಸೇರುತ್ತೆ. ಇಂತಹ ವಿಹಂಗಮ ನೋಟವನ್ನು ನೋಡೋಕೆ ಕಣ್ಣೆರಡು ಸಾಲದು. ನಿಸರ್ಗದ ಈ ಚೆಲುವನ್ನ ಬಣ್ಣಿಸಲಿಕ್ಕೆ ಪದಗಳೇ ನಿಲುಕಲ್ಲ. ಇನ್ನು ತನ್ನಲ್ಲಿ ಅಗಾಧವಾದಂತಹ ನಿಸರ್ಗದ ಚೆಲುವನ್ನು ಹೊಂದಿರುವಂತಹ ಅಣಶಿ ಫಾಲ್ಸ್ಗೆ ಹೋಗೋದು ಹೇಗೆ ಅನ್ನೋ ತವಕಾನ ಡೋಂಟ್ ವರಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ಅಣಶಿ ಫಾಲ್ಸ್ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ. ಕಾರವಾರದಿಂದ ಹೊರಟ್ರೆ ಈ ಫಾಲ್ಸ್ಗೆ 50 ಕಿಲೋಮೀಟರ್ ದೂರ ಸಾಗಬೇಕು. ಇನ್ನು ಕದ್ರಾದಿಂದ ಜೊಯ್ಡಾಕ್ಕೆ ಸಾಗುವ ಮಾರ್ಗದಲ್ಲಿ ಈ ಫಾಲ್ಸ್ ಇದೆ. ಈ ರಾಜ್ಯ ಹೆದ್ದಾರಿ ಬೆಳಗಾವಿ ಹಾಗೂ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತವೆ. ಈ ಮಾರ್ಗ ಮಧ್ಯೆ ಪ್ರಯಾಣ ಬೆಳೆಸೋರು ಈ ಫಾಲ್ಸ್ನ ಅಂದ ಸವಿಬಹುದು. ಅಣಶಿ ಫಾಲ್ಸ್ ಸೌಂದರ್ಯದ ಕಣಿ ಅಂದ್ರೆ ತಪ್ಪಾಗಲಾರದು. ಅಲ್ಲದೆ ಚಾರಣ ಪ್ರಿಯರ ನೆಚ್ಚಿನ ತಾಣವೂ ಹೌದು. ಇಲ್ಲಿನ ಬಂಡುಗಲ್ಲೆಗಳ ಮೇಲೆ ಏರುತ್ತಾ ಇಳಿಯುತ್ತಾ ಸಾಕ್ತಾರೆ. ಬಂಡೆ ಮಧ್ಯದಲ್ಲೇ ನೀರು ಹರಿಯುವ ರಮಣೀಯ ದೃಶ್ಯಗಳನ್ನ ವೀಕ್ಷಿಸಬಹುದು. ನಾವು ದಾಂಡೇಲಿಂದ ಹೋಗ್ತಾ ಇರೋದು ಕಾರವಾರಕ್ಕೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ. ಮಳೆ ಈ ವರ್ಷ ಕಡಿಮೆ ಇರೋದ್ರಿಂದ ಮೋಸ್ಟ್ಲಿ ನೀರು ಕಡಿಮೆ ಇದೆ ಅನಿಸುತ್ತೆ. ಬಟ್ ಆದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಮೇಲಿಂದ ಬರ್ತಾ ಇದೆ. ಅಂಬೋಲಿ ಫಾಲ್ಸ್ನಷ್ಟೇ ಚೆನ್ನಾಗಿದೆ ಇದನ್ನು. ಬಟ್ ಪಬ್ಲಿಸಿಟಿ ಇಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಯಾರೋ ಜನ ಇಲ್ಲಿ ಬರೋದು ಕಡಿಮೆ ಇದೆ. ಟೂರಿಸ್ಟ್ಗಳು ಬರಬೇಕು, ಇಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಅಣಶಿ ಫಾಲ್ಸ್ ಕೆಲ ವರ್ಷಗಳಿಂದ ಇತ್ತೀಚೆಗೆ ಪಿಕ್ನಿಕ್ ಸ್ಪಾಟ್ ಆಗಿದೆ. ಮುಂಜಾನೆ ಇಲ್ಲಿಗೆ ಬರುವ ಫಾಲ್ಸ್ ಪ್ರಿಯರು ಊಟ ತಿಂಡಿ ತಿಂದು ಫಾಲ್ಸ್ನ ಸೌಂದರ್ಯವನ್ನ ಸವಿದು ಫುಲ್ ಎಂಜಾಯ್ ಮಾಡ್ತಾರೆ. ಪ್ರತಿನಿತ್ಯ ಈ ಅಣಶಿ ಫಾಲ್ಸ್ ನೋಡಲು ದೂರದ ಊರುಗಳಿಂದ ಪ್ರಕೃತಿ ಪ್ರಿಯರು ಆಗಮಿಸುತ್ತಾರೆ. ಅಣಶಿ ಫಾಲ್ಸ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಫಾಲ್ಸ್ಗಳಲ್ಲಿ ಒಂದಾದಂಥದ್ದು. ಇದು ಒಳ್ಳೆ ಫಾಲ್ಸು. ಜನರಿಗೆ, ಹೋಗುವವರಿಗೆ ಬರುವವರಿಗೆ ಚಂದ ರೀತಿ ಕಾಣುವಂಥ, ನಿತ್ಯ ನೋಡುವಂತಹ ಫಾಲ್ಸು. ಕೆಲವೊಂದಿಷ್ಟು ಫಾಲ್ಸ್ಗಳಿದ್ದಾವೆ, ರೋಡ್ ಇಲ್ಲ, ನಿತ್ಯ ನೋಡಿ ಹೋಗಿ ಬರುವಂಥ ವ್ಯವಸ್ಥೆಗಳಿಲ್ಲ. ಆದರೆ ಈ ಫಾಲ್ಸಿಗೆ ನಿತ್ಯ ನೋಡುವಂಥ ಎಲ್ಲ ವ್ಯವಸ್ಥೆ ಇದೆ. ಇನ್ನೂ ಹೆಚ್ಚಿನ ಇದಕ್ಕೆ ಸಹಕಾರ ಕೊಟ್ಟು ಇಲ್ಲಿ ಇವರು ಡಿಪಾರ್ಟ್ಮೆಂಟ್ ಅಥವಾ ಇದೆಲ್ಲ ಸಹಕಾರ ಕೊಟ್ಟು ಇದನ್ನು ಒಂದು ಯಾತ್ರಾ ಸ್ಥಳ ರೀತಿಯಲ್ಲಿ ಮಾಡಬೇಕಂತೇಳಿ. ನಿಸರ್ಗ ನಿರ್ಮಿತ ಹೆಬ್ಬಾಗಿಲುಗಳಂತೆ ಅಣಶಿ ಫಾಲ್ಸ್ನ ಈ ಸೌಂದರ್ಯ ನಮ್ಮನ್ನ ಸ್ವಾಗತಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆಯ ನೆಲದ ಸೊಬಗನ್ನ ಈ ಫಾಲ್ಸ್ ನಡುವಿನ ಗುಡ್ಡಗಳಲ್ಲಿ ನೋಡಿ ಆನಂದಿಸಬಹುದು. ಇಲ್ಲಿಯ ಸ್ವರ್ಗ ಸಿರಿಯನ್ನ ತುಂಬಾ ಹತ್ತಿರದಿಂದಲೇ ಸವಿಯಬಹುದು. ಹಾಗಿದ್ರೆ ತಡ ಮಾಡದೆ ನೀವು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ಪ್ರಕೃತಿಯ ಸೌಂದರ್ಯವನ್ನ ಸವಿಯಿರಿ. ಕಾರವಾರದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್. ನೋಡಿದ್ರಲ್ಲ ಅಣಶಿ ಫಾಲ್ಸ್ನ ವೈಭೋಗವನ್ನ. ಪ್ರಕೃತಿ ಅಂದ್ರೇನೆ ಹಾಗೆ, ಅದೆಷ್ಟೋ ಸೌಂದರ್ಯವನ್ನ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿರುತ್ತೆ. ಅಗಾಧ ಚೈತನ್ಯವನ್ನ, ಆ ಚೈತನ್ಯದ ಚಿಲುಮೆಯನ್ನು ಹೊತ್ತಿರುವಂತಹ ಕಣಜ. ಈ ಸೌಂದರ್ಯಕ್ಕೆ ಭುವಿಯಲ್ಲಿ ಬೇರೊಂದು ಸಾಟಿ ಇಲ್ಲ. ಚೆಲುವಿನ ಮಾಟ, ಭಿನ್ನಾಣ ಎಲ್ಲವೂ ನಿಸರ್ಗಕ್ಕೆ ಸ್ವಂತ. ಈ ನಿಸರ್ಗದ ಸಿರಿಯನ್ನ ಸವಿಬೇಕು ಅಂತಂದ್ರೆ ನೀವು ಕೂಡ ಈ ತಾಣಗಳಿಗೆ ಭೇಟಿ ಕೊಡಬೇಕು. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.